ರಿಲೀಸ್ ಇದ್ದಾಗ ಆಗ್ತೀನಿ ಅಂತ ಫೈನಲಿ ಡಾಕ್ಟರ್ ಧನ್ಯವಾದ ಸಿಕ್ಕರು ನನಗೆ ಕಳೆದ ವರ್ಷ. ಸೊ ಅವ್ರು ಭೇಟಿ ಮಾಡಿ ಮತ್ತೆ ಭೇಟಿ ಮಾಡೋಕ್ಕೆ ಶುರು ಮಾಡಿದ ನಂತರ ಜೊತೆಗೆ ಡ್ರಾವ ಮಾಡಬೇಕು ಅಂತ ಅನಿಸ್ತು. ನಿಮಗೆಲ್ಲರೂ ಗೊತ್ತಿರಂಗೆ ಒಂದು ವಿಡಿಯೋ ಮಾಡಿ ಮದುವೆ ಅನೌನ್ಸ್ ಮಾಡಿದೆ, ಒಂದು ಇಂಗ್ಲೆಂಡ್ ಲೆಟರ್ ಮೂಲಕ ಎಲ್ಲ ಇನ್ವೈಟ್ ಮಾಡಿದೆ. ಮದುವೆ ಪ್ರೊಸೆಸ್ಗೆಲ್ಲ ಶುರು ಮಾಡ್ತೀನಿ. ಆಲ್ಮೋಸ್ಟ್ ಮದುವೆ ಹತ್ರ ಬಂದಿದೆ. ಈ 3 ತಿಂಗಳು ಹೆಂಗೆ ಅಂತ ಗೊತ್ತಿಲ್ಲ, ತಿರುಗ್ತಾನೆ ಇದೆ. ಸೊ ಎಲ್ಲ ತಿರುಗಾಟ ಮುಗಿಸಿ ಇವಾಗ ನಿಮ್ಮ ಮುಂದೆ ಬನ್ನಿ. ನಿಮ್ಮನ್ನು ಕೂಡ ಪ್ರೀತಿಯಿಂದ ಮದುವೆಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ನಿಮ್ಮ ಮೂಲಕ. ಆದರೆ ತುಂಬಾ ಜನ ಪರ್ಸನಲ್ ಆಗಿ ಕರೆದೆ. ನಾನು ಫಸ್ಟ್ ಇನ್ವಿಟೇಷನ್ ಅಂತ ಶುರು ಮಾಡುವಾಗ ಎಲ್ಲರೂ ನಾನೇ ಪರ್ಸನಲ್ ಆಗಿ ಕರಿತೀನಿ, ಬೇರೆ ಹುಡುಗರು ಅಂತಾನೆ ಫ್ರೆಂಡ್ಸ್ ಹತ್ರ ಮಾತಾಡಿದೆ. ಪಾಪ ನನ್ನ ಫ್ರೆಂಡ್ಸ್ ಎಲ್ಲ ಅನುಭವಿಸ್ತಾರೆ, ಮದುವೆ ಆಗಿರೋರು ಯಾವ ಕಾರಣಕ್ಕೂ ಆಗಲ್ಲ, ಎಲ್ರಿಗೂ ಫೋನ್ ಮಾಡು ಅಥವಾ ಇನ್ನೂ ಪೋಸ್ಟ್ ಮಾಡ್ಬೋದು ಅಂತ ಹೇಳಿದ್ರು. ನಾನೆಲ್ಲ ಏನಾಗಲ್ಲ ತಲುಪಿಸ್ಬೋಣ ಅಂತ ಯೋಚನೆ ಮಾಡಿದೆ. ಬಟ್ ಆ ಪ್ರೋಸೆಸ್ ಶುರುವಾಗ ಗೊತ್ತಾಯ್ತು, ಮೋಸ್ಟ್ಲಿ 1 ವರ್ಷ ಅಲ್ಲ 2 ವರ್ಷ ಆದ್ರೂ ಇನ್ವಿಟೇಷನ್ ಹೋಗಿ ಪರ್ಸನಲ್ ಆಗಿ ಎಲ್ಲರೂ ಕೊಟ್ಟು ಮುಗಿಸೋಕ್ಕಾಗಲ್ಲ. ಸೊ ಆಮೇಲೆ ಫೋನ್ ಮಾಡೋಕ್ಕೆ ಶುರು ಮಾಡಿದೆ, ವಾಟ್ಸಪ್ ಅಲ್ಲಿ ಕಳ್ಸೋಕ್ಕೆ ಶುರು ಮಾಡಿದೆ, ಪತ್ರವನ್ನು ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಇವಾಗ ಮೀಡಿಯಾ ಮೂಲಕ ಇನ್ವೈಟ್ ಮಾಡೋಕ್ಕೆ ಬನ್ನಿ ಎಲ್ಲರೂ. ಸೊ ಪ್ರಶ್ನೆಗಳನ್ನ ಕೇಳಿ. ನಮ್ಮ ಡಾಕ್ಟರ್ ಧನ್ಯವಾದ ಅವ್ರ ಪರಿಚಯ, ಶೀಸ್ IVF ಸ್ಪೆಷಲಿಸ್ಟ್, ಗೈನಕಾಲಜಿಸ್ಟ್. ಆಮೇಲೆ ಇನ್ನೊಂದು ನನ್ನ ಪದ ಬರಲ್ಲ ಹೇಳಕ್ಕೆ. ಹಿರಿಯರಾದ ಸ್ತ್ರೀ ರೋಗ ತಜ್ಞೆ ಮತ್ತು ಮಧ್ಯತರದ ತಜ್ಞೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇಂಗ್ಲಿಷಲ್ಲಿ ಅಂದರೆ ಆಬ್ಸ್ಟೆಟ್ರಿಷಿಯನ್ ಅಂಡ್ ಗೈನಕಾಲಜಿಸ್ಟ್ ಅಂಡ್ IVF ಸ್ಪೆಷಲಿಸ್ಟ್. ಹಾಯ್ ಡಾಕ್ಟರ್ ಧನ್ಯವಾದ. ಆಲ್ರೆಡಿ ಪರಿಚಯ ಮಾಡಿಸಿದ್ದೀನಿ. ಅವರು ಆಲ್ರೆಡಿ ಸುಸ್ತಾಗಿದ್ದಾರೆ ಮದುವೆ ಪ್ರೋಸೆಸ್ ಅಲ್ಲಿ. ನನಗೆ ನನ್ನ ಡಾಕ್ಟರ್ ಆಗಿರೋದು ಬಿಡಿ ನನ್ನ ಅಂತ, ನನಗೆ ನನ್ನ ಜಗತ್ತಲ್ಲಿ ನಾನು ಕೆಲಸ ಮಾಡ್ಕೊಂಡಿರೋದು ಬಿಡಿ ನನ್ನ ಅಂತ. ಆದರೆ ಎಲ್ಲರೂ ಒಂದ್ಸರಿ ಪರಿಚಯ ಮಾಡಿಸ್ಬೇಕು, ಮಾತಾಡಿಸ್ಬೇಕು. ಅದಕ್ಕೆ ಕರ್ಕೊಂಡು ಸೊ ಏನಿದೆ ಕೇಳಿದೆ, ನಿಮ್ಮ ಪ್ರಶ್ನೆಗಳಿದೆ ಕೇಳಿ. ಏನು ಜಾಸ್ತಿ ಇರುತ್ತೆ, 15 ರಿಸೆಪ್ಷನ್ ಇರುತ್ತೆ, 16 ಬೆಳಗ್ಗೆ 3 ಇರುತ್ತೆ ಎಕ್ಸಿಬಿಷನ್ ಗ್ರೌಂಡ್ಸ್ ಅಲ್ಲಿ. ಸೊ 15ನೇ ತಾರೀಕು ಅಂದರೆ ಫಸ್ಟ್ ಅನ್ಕೊಂಡ್ರೆ ಸಪ್ರೇಟ್ ಆಗೆಲ್ಲ ಮಾಡೋಣ ಅಂತ ಅನ್ಕೊಂಡ್ರೆ ಅಭಿಮಾನಿಗಳಿಗೆ ಸಪ್ರೇಟ್, ಇವತ್ತು ಸಪ್ರೇಟ್ ಎಲ್ಲರೂ ಯೋಚನೆ ಮಾಡಿ. ಆದರೆ ಏನು ಅಭಿಮಾನಿಗಳು ಇವತ್ತಿಗೆ ಬಂದೇ ಬರ್ತಾರೆ ಆಕ್ಚುಲಿ. ಸೊ ಸಪ್ರೇಟ್ ಆಗಿ ಮಾಡೋದಕ್ಕಿಂತ ಅವ್ರಿಗೆ ಎಕ್ಸಿಬಿಷನ್ ಗ್ರೌಂಡ್ಸ್ ಅನ್ನೋ ಒಂದು ಜಾಗನ ಚೂಸ್ ಮಾಡಿದ್ವಿ ಎಲ್ಲರೂ. ಸೊ ಹಾಗಾಗಿ ಎಲ್ಲರಿಗೂ ವ್ಯವಸ್ಥೆ ಇರುತ್ತೆ, ಅಭಿಮಾನಿಗಳಿಗೆ ಕೂಡ ವ್ಯವಸ್ಥೆ ಇರುತ್ತೆ. ಅವ್ರಿಗೆ ಅಂತ ಎಂಟ್ರಿ ಇದೆ, ಅವ್ರಿಗೂ ಬಂದು ಆಶೀರ್ವಾದ ಮಾಡಿ ನೋಡ್ಕೊಂಡು ಊಟ ಮಾಡ್ಕೊಂಡು ನಮಗೆಲ್ಲ ಥರ ವ್ಯವಸ್ಥೆ ಆಗಿದೆ. ರಿಸೆಪ್ಷನ್ ಮತ್ತು 3 ಸೊ ಎಲ್ಲರೂ ಯಾವಾಗ ಬರ್ಬೋದು. ಇಂಗ್ಲೆಂಡ್ ಅದು ಒಂದು ಇಡೀ ಮದುವೆ ಅಂತ ಬಂದಾಗ ವಿಸಿಟಿಂಗ್ ಕಾಲೇಜ್ ಆಗೋಣ ಅಂತ ಇದ್ದಿದ್ದು. ಹಾಗೆ ಮಾತು ಶುರುವಾಗಿದ್ದು. ಅದಾದ್ಮೇಲೆ ಕುಟುಂಬದ ಬಂದಾಗ ತಂದೆ ತಾಯಿಗಳಿಗೆ ಅವ್ರಿಗೆ ಬಂದ ಸಾವಿರ ಆಸೆಗಳಿರುತ್ತೆ. ಇಲ್ಲ ನಮ್ಮ ರಿಲೇಟಿವ್ಸ್ ನಮ್ಮ ಜನತೆ ಊರಲ್ಲಿ ಊಟ ಹಾಕ್ಸ್ಲೇಬೇಕು ಅಂತ ತಂದೆ ತಾಯಿಗಳು. ನಂತರ ಅಭಿಮಾನಿಗಳು ಅವ್ರಿಗೊಂದು ನಾವು ಕಾರ್ಯಕ್ರಮ ಮಾಡಲೇಬೇಕು. ಇಷ್ಟೆಲ್ಲ ಅಂದರೆ ಏನು ಮಾಡೋದು ಅವ್ರಿಗೆಲ್ಲ ಮಾಡೋಕ್ಕಾಗಲ್ಲ. ಸೊ ಅವ್ರಿಗೊಂದು ಕಾರ್ಯಕ್ರಮ ಮಾಡಬೇಕು, ಅವ್ರಿಗೆ ಮತ್ತೊಂದು ಊಟ ಹಾಕ್ಸ್ಬೇಕು. ಜೊತೆಗೆ ಫ್ರೆಂಡ್ಸು ಮತ್ತು ಇಂಡಸ್ಟ್ರಿ ಫ್ರೆಂಡ್ಸು. ಸೊ ಅವ್ರ ಜೊತೆಗೆ ನಾನು ಮುಖ್ಯವಾದ ಲೀಡರ್ಸ್ ಅಂದರೆ ಎಲ್ಲ ನಂದು ಬಳಗ ಒಂದು ಸ್ವಲ್ಪ ದೊಡ್ಡದು. ನಾನು US ಇಂದ ಫ್ರೆಂಡ್ಸ್ ಬರ್ತಿದ್ದಾರೆ, ದುಬೈಯಿಂದ ಫ್ರೆಂಡ್ಸ್ ಬರ್ತಿದ್ದಾರೆ, ಆಸ್ಟ್ರೇಲಿಯಾದಿಂದ ಬರ್ತಿದ್ದಾರೆ. ಅಂದರೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ನನ್ನ ಜೊತೆ ತುಂಬ ಚೆನ್ನಾಗಿ ಟಚಲ್ಲಿದ್ದಾರೆ. ಸೊ ಆ ಬಳಗ ದೊಡ್ಡದು. ಮತ್ತು ಎಲ್ಲರಿಗೂ ಎಲ್ಲರಿಗೂ ಸಪೋರ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಎಕ್ಸಿಬಿಷನ್ ವೆಬ್ಸೈಟ್ ಶುರು ಮಾಡಿದ್ದು. ಸೊ ಇಷ್ಟೆಲ್ಲ ದೊಡ್ಡ ಬೇಕಾದ್ರೆ ಇನ್ವಿಟೇಷನ್ ಅಂತ ಬಂದಾಗ ಡೆಫಿನೆಟ್ಲಿ ದೊಡ್ಡ ದೊಡ್ಡ ಇನ್ವಿಟೇಷನ್ ನಮಗೆ ತೋರಿಸ್ತಾರೆ. ನಮ್ಗೆ ಅವ್ರು ನೋಡೋಕೆ ಸ್ವಲ್ಪ ಭಯ ಆಗೋದು. ಇಟ್ಸ್ ಜಸ್ಟ್ ಇನ್ಫಾರ್ಮೇಶನ್, ನನ್ನ ಒಂದು ಇನ್ವಿಟೇಷನ್ ಅದು. ಅದರಲ್ಲಿ ನಮ್ಮ ಮದುವೆ ಎಲ್ಲಾಗುತ್ತೆ ಏನಾಗುತ್ತೆ ಅಷ್ಟನ್ನಷ್ಟೇ ಹೇಳಕ್ಕೆ ಇರೋದು. ಅದಕ್ಕೆ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಅದರಲ್ಲಿ ಊಟ ಹಾಕೋಕ್ಕೆ ದುಡ್ಡು ಆಗುತ್ತೆ. ಬೇರೆ ಕಡೆ ಖರ್ಚು
ಕಳಿಸ್ಬೋದು ಅಂತ ಯೋಚನೆ ಮಾಡಿದೆ. ಸೊ ಹೇಗೆ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ ಓಕೆ ನಾನು ಪರ್ಸನಲ್ ಅಡ್ರೆಸ್ ಇರಬೇಕು ಅಂತ. ಪರ್ಸನಲ್ ಅಡ್ರೆಸ್ ಮಾಡೋದಕ್ಕೆ ಯಾವಾಗಲೂ ನಾವು ಪತ್ರ ಬರೀತೀವಲ್ಲ, ಪರ್ಸನಲ್ ಆಗಿ ಮೆಸೇಜ್ ಟೈಪ್ ಮಾಡಿ ಕಳಿಸ್ತೀವಿ, ಪತ್ರ ಬರೀತೀವಲ್ಲ, ಮಾತಾಡುವಂಥದ್ದಿರಲಿ ಅಂತ ನಂಗೆ ಐಡಿಯಾ ಬಂದಿದೆ. ಸೊ ಆ ಐಡಿಯಾ ಬಂದಾಗ ಫಸ್ಟ್ ಬೇಕಾದ್ರೆ ಪಿಕಾಕ್ಸನ್ ಹಾಕೊಂಡು ಯೋಚನೆ ಮಾಡಿದೆ. ಅದಾದ್ಮೇಲೆ ಅದನ್ನು ಒಂಚೂರು ಕಸ್ಟಮೈಸ್ ಮಾಡಿಸೋಣ, ಮದುವೆ ನಮ್ಮ ಈವೆಂಟ್ ಅಲ್ವಾ ಕಸ್ಟಮೈಸ್ ಮಾಡಿಸೋಣ ಅಂತ ಹೇಳಿ ಅದನ್ನು ದನದಂಗೆ ಮದುವೆ ಅಂತೆಲ್ಲ ನಮ್ಮ ಬಾದಲ್ ಹತ್ರ ಒಳ್ಳೆ ಡಿಸೈನ್ ಮಾಡಿಸಿ ಕಸ್ಟಮೈಸ್ ಮಾಡಿಸಿ ಅದನ್ನು